ಬೇಕಿತ್ತೇನೋ ಇವು ನಿನಗೆ. ಓಯ್ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪಯಣ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅರುಳ್ಮೆಗು ಚೆನ್ನರಾಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಜೊತೆ ಯಾರು ಬರ್ತಿದ್ದಾರೆ ಅಂದರೆ ನಮ್ಮ ಮಾಸ್ಟರ್ ಬರ್ತಾ ಇದ್ದಾನೆ. ಆಲ್ಮೋಸ್ಟ್ ನನ್ನ ಜೊತೆ ಟ್ರಾವೆಲಿಂಗಲ್ಲಿ ಇವನೇ ಇರ್ತಾನೆ. ಆ್ಯಂಡ್ ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್, ಇವಾಗ ಟೈಮ್ ನೋಡಿದ್ರೆ 4:26 ಆಗಿದೆ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಅರುಳ್ಮೆಗು ಚಿಕ್ಕರಾಯ ಸ್ವಾಮಿ ದೇವಸ್ಥಾನಕ್ಕೆ ಇವಾಗ ಹೊರಟಿದ್ದೀವಿ. ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 110 ಕಿಲೋಮೀಟ್ರ್ ಅಪ್ರಾಕ್ಸ್ ಇದೆ. ಆ್ಯಕ್ಚುಲಿ ನಾವು ಇವತ್ತು ಬೇರೆ ಜಾಗಕ್ಕೆ ಪ್ಲ್ಯಾನ್ ಮಾಡಿದ್ವಿ, ಓಕೆನಾ. ಅದು ಬಂದ್ಬಿಟ್ಟು ಅರೌಂಡ್ 75 ಕಿಲೋಮೀಟರ್ಸ್ ಆರ್ 78 ಕಿಲೋಮೀಟರ್ಸ್ ಇತ್ತು. ಆ ಲೊಕೇಶನ್ ಯಾವುದಂದ್ರೆ ಡಿ ಹಿಲ್ಸ್ ಅಂತ, ದೇವರಾಯನದುರ್ಗ ಬೆಟ್ಟ ಅಂತಾರೆ. ಸೊ ಅದಕ್ಕೆ ನಾನು ಆಲ್ಮೋಸ್ಟ್ ಒಂದು 3 ಸರಿ ಹೋಗಿರ್ತೀನಿ. ಆದರೆ ನಮ್ಮ ಮಾಸ್ಟರ್ ಅವರು ಒಂದು ಸರಿನೂ ಹೋಗಿರಲಿಲ್ಲ. ಅದಕ್ಕೆ ನಾನು ಏನಂದೆ, ಸರಿ ಆಯ್ತು ಬರೋ ಹೋಗೋಣ ಅಂದೆ. ಬಟ್ ಅವನಿಗೆ ಆ ಜಾಗ ಯಾಕೋ ಇಷ್ಟ ಆಗಿಲ್ಲ. ಕರ್ನಾಟಕ ಬಿಟ್ಟು ಆಚೆ ಕಡೆ ಎಲ್ಲರೂ ಹೋಗೋಣ ಅಂತ ಹೇಳ್ದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದು ಯಾವುದೋ ಹೊಸ ಜಾಗ ನೋಡಿದ್ವಿ. ಸುಮ್ಮನೆ ಗೂಗಲಲ್ಲಿ ಸರ್ಚ್ ಮಾಡ್ತಿರೋ ಟೈಮಲ್ಲಿ ರೀಲ್ಸಲ್ಲಿ ಬಂತು. ಸೊ ರೀಲ್ಸಲ್ಲಿ ಬಂದಿದ್ದಕ್ಕೆ ಸರಿ ಆಯ್ತು ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಆ ಲೊಕೇಶನ್ ಹಾಕಿ ನೋಡಿದ್ರೆ 108 ಕಿಲೋಮೀಟರ್ ತೋರಿಸ್ತಾ ಇತ್ತು. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಡೆಸ್ಟಿನೇಷನ್ ರೀಚಿಂಗ್ ಟೈಮ್ ಬಂದ್ಬಿಟ್ಟು ಎಷ್ಟು ತೋರಿಸ್ತೈತೆ ಗೊತ್ತಿಲ್ಲ. ಅಲ್ಲಿರೋ ದೇವಸ್ಥಾನ ಬಂದ್ಬಿಟ್ಟು 7 o'clock ಓಪನು. ಆ್ಯಕ್ಚುಲಿ ನಾವು 3 ಗಂಟೆಗೆ ಎದ್ಬಿಟ್ಟಿದ್ವಿ, 3:30ಗೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ಬಟ್ ಅವನಿಗೆ ಆ ಜಾಗ ಏನೋ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಬೇರೆ ಜಾಗ ಹುಡುಕಕ್ಕೆ ಟೈಮ್ ಆಗಿಬಿಟ್ಟಿತ್ತು. ಆ್ಯಂಡ್ ಇದು ಹೆಂಗಿದ್ರು 7 o'clock ಅಲ್ವಾ ಓಪನು. ಅದಕ್ಕೆ ಏನು ಮಾಡೋದು, ಸರಿ ಆಯಿತು ಬೇಡ ಅಂತ ಹೇಳ್ಬಿಟ್ಟು ಮೆತ್ತಿಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಹೊರಟ್ವಿ. 4:30 ಆಗ್ಬಿಡ್ತಿಲ್ಲ. ಲಾಸ್ಟ್ ವಿಡಿಯೋಲಿ ಬಂದ್ಬಿಟ್ಟು ವಿನ್ ಬ್ಲಾಸ್ಟ್ ತುಂಬ ಇದೆ, ಅದೇನಕ್ಕೆ ಅಂತ ನನಗೂ ಗೊತ್ತಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ದಿವಸ ಆ್ಯಕ್ಷನ್ ಕ್ಯಾಮ್ರಾ ಹುಡುಕ್ತಾ ಇದ್ದೀನಿ, ಯಾವುದೂ ಸಿಗಲಿಲ್ಲ. ಸಿಕ್ಕಿದ ತಕ್ಷಣ ಈಸ್ಕೊಬಿಡೋಣ ಅಂತಿದ್ದೀನಿ. ಖಂಡಿತ ಈಸ್ಕೊಳ್ಳೋಣ, ಆದಷ್ಟು ಬೇಗ ಈಸ್ಕೊಂಡ್ರೆ. ಯಾಕಂದರೆ ಈ ಫೋನ್ ಹಾಕ್ಕೊಂಡು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಕತ್ ನೋವು ಬರ್ತಾಯಿದೆ. ಇದು ಆ್ಯಂಗಲ್ ಕರೆಕ್ಟಾಗಿದೆಯಾ ಇಲ್ವಾ ನನಗೂ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಗೈಸ್, ಇವಾಗ ಕವಿನ್ಸ್ ಮಿಲ್ಕ್ ಶೇಕ್ ಕುಡಿತಾ ಇದ್ದೀನಿ. ಸೊ ಇವಾಗ ಎಲ್ಲಿದ್ದೀವಿ ಅಂದರೆ ಹೊಸೂರು ಟೋಲ್ ಹತ್ರ ಇದ್ದೀವಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಒಂದು ಸ್ಮಾಲ್ ಟೀ ಬ್ರೇಕ್ ತೊಗೊಂಡ್ವಿ. ಆ್ಯಂಡ್ ನಮ್ಮ ಬಾಲಾಜಿ ಏನು ಮಾಡ್ತಾನಂದರೆ ಫಸ್ಟ್ ಒಂದು ಕಾಫಿ ಕುಡ್ದ, ಇವಾಗ ಸೆಕೆಂಡ್ ಕಾಫಿ ಹೋಗ್ತಾ ಇದೆ. ನೆಕ್ಸ್ಟು ಇನ್ನೊಂದು ಕಾಫಿ ಇಸ್ಕೊಂತೀಯಾ? ಇಸ್ಕೊಳ್ಳೋಣ ಬೇಕಿದ್ರೆ. ಸೊ ಅದಕ್ಕೆ ಇವನು ಎಷ್ಟು ಕಾಫೇಶ್ ಅಂತ ಇಟ್ಟಿದ್ದೀವಿ, ಕಮೆಂಟ್ ಮಾಡಿ ಕಾಫೇಶ್ ಅಂತ ಇದ್ದೀವಿ. ಸೊ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 5 ಲೀಟರ್ ಸಾಕಾ? ಸಾಕಾ? ನೀನೇ ಸಾಕೊಂಡ್ಬಿಟ್ಟು ಟ್ಯಾಂಕ್ ಫುಲ್ ಮಾಡ್ಸೋಣ ಅಂತಂದ್ರೆ. ಟ್ಯಾಂಕ್ ಫುಲ್ ಮಾಡ್ಸೋಣ ಅಂತಂದ್ರೆ ನೀನು 5 ಲೀಟರ್ಸೇ ಸಾಕು ಅಂದ್ಬಿಟ್ಟು ಮಾಡಿಸು ಹೇಳ. ಫುಲ್ ಟ್ಯಾಂಕ್ ಹೇಳ. ಅವ್ರು ಅಷ್ಟು ಬೇಗ ಇನ್ನೊಬ್ರಿಗೆ ಹೋಗ್ಬಿಟ್ರು, ಅಲ್ಲಿ ಅಷ್ಟು ಬೇಗ ಇನ್ನೊಬ್ರ ಹತ್ರ ಹೋಗ್ಬಿಟ್ರು. ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಇನ್ನೂ ಒಂದು 100 ಕಿಲೋಮೀಟರ್ ದೂರ ಹೋಗ್ಬರೋಣ. ನಾನು ರೆಡಿ. ಇದೆ ಮತ್ತೆ ಎಲ್ಲಿಗೆ ಹೋಗೋದು? ತಿರ್ತಾನೆ ಹೋಗುತ್ತೆ ನೋಡು ರೂಟು. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು. ಇಲ್ಲ ಚೆಕ್ ಮಾಡಿ ನಿನ್ನ ಹತ್ರನೇ ಮ್ಯಾಪ್ ಇರೋದು. ಎಷ್ಟಕ್ಕೆ ಹಾಕ್ಸ್ಲಿ ಬೇಗ ಹೇಳು. 5 ಲೀಟ್ರು. ₹514. ಈಗ ಟೈಮ್ ಬಂದ್ಬಿಟ್ಟು 5:46 ಆಗಿದೆ. ಇನ್ನು 64 ಕಿಲೋಮೀಟ್ರ್ ಇತ್ತು. ಇನ್ನು 64 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನ್ಗೆ. ನಮ್ಮ ಗೂಗಲ್ ಮಮ್ಮಿ ಬಂದ್ಬಿಟ್ಟು ಆ 64 ಕಿಲೋಮೀಟರ್ಸ್ನೇ 1.5 hour ತೋರಿಸ್ತಾ ಇದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ ಅದು ಘಾಟ್ ಸೆಕ್ಷನ್ ಇರ್ಬೋದು. ಸೊ ನೋಡೋಣ, ಯಾವುದಿದ್ರೇನು ನಾವು ಎಲ್ಲ ರೂಟು ಹೋಗ್ತೀವಿ. ಆ್ಯಂಡ್ ನಾವಿವಾಗ ಹೊಸೂರು ಕಡೆಯಿಂದ ಬಂದಿದ್ದೀವಿ ಗೈಸ್. ಹೊಸೂರು ಒಳಗಡೆ ಎಂಟ್ರಿ ಆಗಿ ಚೂರು ಮುಂದೆ ಬಂದು ಲೆಫ್ಟ್ ತೊಗೊಂಡು ತಿರ್ಗಾ ರೈಟ್ ತೊಗೊಂಡು ಈ ವಿಲೇಜ್ ಸೈಡ್ ಎಂಟ್ರಿ ಆಗಿದ್ದೀವಿ. ಟೌನ್ ಅಂತಾರೆ, ಆ ಸೈಡ್ ಎಂಟ್ರಿ ಆಗಿದ್ದೀವಿ. ನೋಡೋಣ ಯಾವ ಕಡೆ ಕರ್ಕೊಂಡು ಹೋಗ್ತಿದ್ದೀನಿ. ನಮಗಂತೂ ಈ ಫಸ್ಟ್ ಟೈಮ್ ಅಲ್ವಾ ಇದು ಹೋಗ್ತಾ ಇರೋದು. ಸೊ ಆ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಬಟ್ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ನಾವು ಗೂಗಲ್ ಮ್ಯಾಪ್ಸಲ್ಲಿ ಫೋಟೋಸಲ್ಲಿ ನೋಡಿದ್ವಿ. ನಾನು ಈ ರೈಡಿಗೆ ಬಂದ್ಬಿಟ್ಟು ಬರಲ್ಲ ಅಂತ ಹೇಳ್ತಿದ್ದೆ ಬಾಲಾಜಿ ಹತ್ರ. ಅವನೇನಂದ, ನಾನೇ ನೋಡ್ಕೊತೀನಿ, ನಾನೇ ಪೆಟ್ರೋಲ್ ಹಾಕ್ಸ್ತೀನಿ ಬಾರೋ ಅಂದ. ಅದಕ್ಕೆ ಬಂದ್ಬಿಟ್ಟೆ. ಯಾಕಂದರೆ ನಮ್ಮ ಹತ್ರ ಚೂರು ಕಾಸು ಶಾರ್ಟೇಜ್ ಆಗಿಬಿಟ್ಟೈತೆ. ಇನ್ನೂ ಸ್ಯಾಲ್ರಿ ಬಂದಿಲ್ಲ ಅಂದರೆ ಅದೊಂದು ಪ್ರಾಬ್ಲಮ್ ಅಪ್ಪ. ಸ್ಯಾಲ್ರಿ ಬರುತ್ತೆ, ಬಂದು 3 ಇಲ್ಲ 2 ದಿವಸಲ್ಲೇ ಖಾಲಿ ಆಗಿಬಿಡುತ್ತೆ. ಅದು ಹೆಂಗೆ ಖಾಲಿ ಆಗುತ್ತೆ, ಏನು ಮಾಡ್ತೀನಿ ನನಗೆ ಗೊತ್ತಾಗಲ್ಲ. ಕ್ಲೌಡ್ಸ್ ಒಂಥರ ಚೆನ್ನಾಗಿದೆ, ಬಟ್ ನಿಮಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ. ನೋಡಿ, ಒಂಥರ ಆರೆಂಜ್ ಕಲರ್. ಇವಾಗ ಸನ್ರೈಸ್ ಆಗ್ತಿದೆಯಲ್ಲ. ಸೊ ಇವನು ಯಾರು ಗುರು, ಬಸ್ಸವನು ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತವನೆ. ಒನ್ ವೇಲೆ ನುಗ್ಗಿಸ್ಕೊಂಡು ಬರ್ತಾರಲ್ಲಪ್ಪ ಇಲ್ಲೆಲ್ಲ. ನಾವು ಆಲ್ಮೋಸ್ಟ್ ಹೋಗಿರೋ ಜಾಗ ಎಲ್ಲ ತಮಿಳ್ನಾಡು ಸೈಡೇ ಹೋಗ್ತೀವಪ್ಪ. ಈ ಗೂಗಲ್ ಮಮ್ಮಿ ಬೇರೆ ಸೈಕ್ ಮಾಡಿಬಿಡ್ತು ಒಂದೊಂದು ಸರಿ. ಈ ಕಡೆ ಹೋಗೋದಾ ಆ ಕಡೆ ಹೋಗೋದಾ ಗೊತ್ತಿಲ್ಲ.
ಧರ್ಮಪುರಿಗೆ ಹೋಗುತ್ತಾ ಇದು? ಓಕೆ ಸರಿ, ಓಕೆ ಗೈಸ್, ನಾನು ಸ್ಪಾಟ್ ಹತ್ರ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕೆ ನೀವು ಏನೋ ಮಾಡ್ತವ್ರೆ, ಬಿದ್ದೋಗ್ಬಿಟ್ರಾ? ತಡೀರಿ, ನಾವು ಹೋಗೇನಂತ ನೋಡೋಣ. ಸ್ಪಾರ್ಕ್ ಪ್ಲೇಗಾ? ಮಾಗಡಿ ರೋಡು. ಓಕೆ ಬ್ರೋ, ಸೆಕೆಂಡ್. ಓಕೆ ಬ್ರೋ, ಹೌದು. ಪಾಪ ಅವ್ರ ಗಾಡಿದು ಸ್ಪಾರ್ಕ್ ಪ್ಲೇಗ್ ಹೋಗ್ಬಿಟ್ಟಿದೆ. ಸೊ ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ನಮ್ಮ ಕಾಫಿ ಹೋಗ್ಬಿಟ್ಟು ಏನೋ ಕ್ಲೀನ್ ಮಾಡಿಕೊಟ್ಟವನೇ, ಅಷ್ಟು ಬೇಗ ಸ್ಟಾರ್ಟ್ ಆಗ್ಬಿಡ್ತು ಗಾಡಿ. ಕ್ಲೀನ್ ಮಾಡಿಕೊಟ್ಟನ ಇಲ್ವೋ ಗೊತ್ತಿಲ್ಲ, ನಾನು ತಿರ್ಸ್ಕೊಂಡು ಹೋಗೋಷ್ಟರಲ್ಲಿ ಸ್ಟಾರ್ಟ್ ಆಗ್ಬಿಟ್ಟೈತೆ. ಸರಿ ಓಕೆ ಅಂತೇಳ್ಬಿಟ್ಟು ಬಂದ್ವಿ. ಚೆನ್ನಾಗಿ ಮಾತಾಡ್ಸಿದ್ರು. ಹಿಂಗೆ ಬಾರೋ, ಹಿಂಗೆ ಬರಲ್ಲೇ. ಅಲ್ಲಿ ಡೈವರ್ಷನ್ ಹಾಕಿದ್ದಾರೆ ಇದ್ರು, ಇವನು ಹಿಂಗೆ ಹೋಯ್ತವನೆ, ಏನಕ್ಕೆ ಗೊತ್ತಿಲ್ವೇ? ಲೇ ಇಲ್ಲ, ಇವ್ರನ್ನ ನಂಬ್ಕೊಂಡು ಬಂದರೆ ನಾನು ಅಲ್ಲೇ ಆರ್ನ ಹೊಡಿತಾ ಇದ್ದೀನಿ, ಆ ಕಡೆ ಡೈವರ್ಷನ್ ಕಣೋ ಅಂತ. ಇಲ್ಲಿ ನೋಡಿ ಗೈಸ್, ಈ ಥರ ಜಾಗದಲ್ಲಿ ಕರ್ಕೊಬತ್ತವನೆ. ಅಲ್ಲಿ ಆಲ್ರೆಡಿ ಹಾಕಿದ್ದಾರೆ ಕಣ ಡೈವರ್ಷನ್ ಅಂತ. ಥೂ, ಯಾಕೋ ಹಿಂಗೆ ಮಾಡ್ತೀಯ? ಅಯ್ಯ ನೀನು ನಡಿಯಪ್ಪ ಹಿಂಗೆ. ಪಾಪ ಅವರು ನಮ್ಮಿಂದೇ ಬಂದ್ರಲ್ಲ. ಥೂ, ಇವಾಗ ಅಲ್ಲೂ ಇರಬಾರ್ದಂತೆ ಜಾಗ ಇಲ್ಲ. ಬಾರಯ್ಯ ರಾಜು, ಬಾ. ಈ ನನ್ನ ಮಗ ಬರೀ ಆಫ್ ರೋಡಿಂಗ್ ಮಾಡೋದಲ್ಲೇ ಇರ್ತಾನೆ. ನಮ್ದು ಬೇರೆ ಫಾಗ್ ಲೈಟ್ ಹಾಕ್ಸೈತೆ, ಟಚ್ ಗಿಚ್ ಹಾಕ್ಬಿಟ್ರೆ ಬೇಜಾರು. ಇವನು ಮಾಡೋ ಕೋತಿ ಕೆಲಸಲ್ಲ ಈ ಥರನೇ. ಅಲ್ಲಿ ಹಾಕಿದ್ದೆ ಡೈವರ್ಷನ್ ಅಂತ. ನಾನು ಹೇಳ್ತಾ ಇದ್ದೀನಿ, ಆರು ನೋಡಿತಾ ಇದ್ದೀನಿ, ರೈಟಲ್ಲಿ ಹೋಗೋ ಅಂತ ಕರ್ಕೊಂಡೋಗಿ ಅಲ್ಲಿ ಲೆಫ್ಟಲ್ಲಿ ಬಿಟ್ಟ. ಅಲ್ಲಿ ನೋಡಿದ್ರೆ ಜಾಗನೇ ಇಲ್ಲ. ಪಾಪ ನಮ್ಮಿಂದೆ ಬರೀ ಇನ್ನೊಬ್ರು ಬಂದರು. ಅವಾಗಲೇ ಮಾತಾಡ್ಸಿದ್ರಲ್ಲ, ಅವ್ರು ನಮ್ಮಿಂದನೇ ಇದ್ದರು. ಅವರು ಬಂದವರೆ ನೋಡ್ಬಿಟ್ಟು ತಿರ್ಕೊಂತಾರೆ ಅವರು. ಇವಾಗ ಇಲ್ಲಿ ಡೈವರ್ಷನ್ ಹಾಕಿದೆ, ಎಲ್ಲೂ ಹೋಗಲ್ಲ, ಸ್ಟ್ರೈಟಾಗಿ ಹೋಗ್ಬಿಡ್ತಾನೆ. ಇಲ್ಲ, ಹೋದ. ಅಯ್ಯೋ, ಇದು ಯಾವುದೋ ಎಷ್ಟು ಒಂದು ದೊಡ್ಡ ಕಲ್ಲು ತಗೊಬಂದು ಇಲ್ಲಿ ಇಟ್ಟಿರಂಗಿದೆ, ಸಕಾಲಾಗಿದೆ. ಮೂಗಲ್ ಸೋರಕ್ಕೆ ಸ್ಟಾರ್ಟ್ ಆಯಿತು. ಏನು ಬೇಕಾದ್ರೂ ತಡ್ಕೊಬೋದು. ಈ ಮೂಗಲ್ ಸೋರ ಇರಿಟೇಷನ್ ಇದೆಯಲ್ಲ, ಮೂಗ್ನೆ ಕಿತ್ತು ಬಿಸಾಕ್ಬಿಡೋಣ ಅನ್ಸುತ್ತೆ, ಆ ಥರ ಇರಿಟೇಟ್ ಆಗುತ್ತೆ. ಅಯ್ಯೋ ಬಸ್ಸವ್ನು ಬಂದ, ಹೆಂಗೆ ಬತ್ತ ನೋಡಿ. ನಾವು ಸೈಡ್ಗೆ ನಿಂತ್ಕೋಬೇಕು. ಏನು ಗುರು ನೀನು. ಗೈಸ್, ಆ್ಯಕ್ಚುಲಿ ಇವಾಗ ಬರ್ತಿರೋ ರೂಟಲ್ಲಿ ನನಗೆ ಸನ್ರೈಸ್ ವ್ಯೂ ಪಾಯಿಂಟ್ ಸಿಕ್ತು. ಎಷ್ಟು ಸಕ್ಕತ್ತಾಗಿದೆ ಅಂದರೆ, ಅಲ್ಲಿ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಆ ರೇಸು ಹಿಂಗೆ ಸ್ಪ್ರೆಡ್ ಆಗ್ತಿದೆ, ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ಕಾಫೇಶ್ ಹೋಗ್ಬಿಟ್ಟ, ಅಷ್ಟು ದೂರ ಹೋಗ್ಬಿಟ್ಟವನೆ. ಒಂಥರ ಚೆನ್ನಾಗೈತೆ. ಈ ಥರ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಅಂದರೆ ಅವ್ನ ಪಾಡು ಹೋಯ್ತಾನೆ ಅವನೇ. ಚೆನ್ನಾಗಿದೆ, ಒಂಥರ ಆರೆಂಜಿಶ್ ಕಲರ್ ಆಗಿದೆ. ಸಣ್ಣ ಕ್ರೇಜ್ ಆಗೈತೆ ನೋಡೋಕ್ಕೆ. ವಾವ್ 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 ವಾವ್, ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಎಲ್ಲಿ ಹೋಗ್ಬೇಕು ಬ್ರೋ? எங்கே போகணும்? ராய்கோட்டை. எப்படி போகணும் ப்ரோ? நான் ஸ்ட்ரைட்டாக போவோம், ஸ்ட்ரைட் தானே. ಬೆಂಗಳೂರು. ಹಾಂ, ಇವನು ಹಿಂದ್ಗಡೆ ಒಬ್ಬ ಕೂತಿದ್ದಾನೆ. ಎಕ್ಸಾಮ್ ಇದೆ, ಏನಕ್ಕೋ ಅವನಂದ ಎಕ್ಸಾಮ್ ಇದೆ ಬ್ರೋ ಅಂದ. ನಾನು ಅದಕ್ಕೆ ಟೈಮ್ ಆಯ್ತಾ ಅಂತ ಕೇಳಿದೆ. ಇವನೇನಂತಾನೆ, ಈಗ ನನ್ನ ಹತ್ರ ಮಾತಾಡ್ತಿದ್ದಾನೆ, ಬಟ್ ಅವ್ನು ತಮಿಳ್, ಅವ್ನು ಕನ್ನಡ ಗೊತ್ತಿಲ್ಲ. ಸೊ ನನಗೆ ತಮಿಳ್ ಬರುತ್ತೆ, ಅದಕ್ಕೆ ಮಾತಾಡ್ಸಿದ್ದೆ. ನಾನು ಕೇಳಿದೆ, ಇವಾಗೇನು 10th ಓದ್ತಿದ್ದೀನಿ ಅಂದ. ಏನು ಎಕ್ಸಾಮಾ ಅಂತ ಕೇಳಿದೆ. ಹ್ಞೂ ಬ್ರೋ, ಲಾಸ್ಟ್ ಎಕ್ಸಾಮ್ ಇವತ್ತು ಅಂದ. ಸರಿ ಓಕೆ ಅಂದೆ. ಎಷ್ಟೊತ್ತಿಗೆ ಇರೋದು ಅಂದೆ. ಟೈಮ್ ಆಗ್ಬಿಡ್ತಾ ಅಂತ ಕೇಳಿದೆ. ಇಲ್ಲ ಬ್ರೋ, ಟೈಮ್ ಇದೆ ಅಂತ ಹೇಳ್ದ. ಓಕೆನಾ, ಸರಿ ಆಯಿತು ಅಂದ್ಬಿಟ್ಟು ಎಷ್ಟು ಗಂಟೆಗೆ ಅಂತ ಕೇಳಿದೆ. ಅವ್ನು ಹೇಳ್ತಾನೆ 9:30ಗೆ ಬ್ರೋ ಇರೋದು ಅಂದ.
ನಾನು ಏನಕ್ಕೆ ಇಷ್ಟು ಬೇಗ ಹೋಯ್ತಿದ್ಯಾ ಅಂತ ಕೇಳಿದ್ರೆ ಲಾಸ್ಟ್ ಎಕ್ಸಾಮ್ ಅಲ್ವಾ ಬ್ರೋ ಅಂದ. ಹೌದಾ ಸರಿ ಆಯಿತು, ಇಷ್ಟು ಬೇಗ ಹೋಗಿ ಏನು ಮಾಡ್ತೀಯ ಅಂದರೆ ಹುಡುಗರತ್ತೆ ಸುತ್ತಾಡಬೇಕು, ಲಾಸ್ಟ್ ಎಕ್ಸಾಮ್ ಅಲ್ವಾ, ಲಾಸ್ಟ್ ಡೇ ಬೇರೆ ಅಂತ ಹೇಳ್ತಾರೆ. ಅದಕ್ಕೆ ಟೈಮ್ 6:30 ಆಗ್ತಿದೆ, ಇವಾಗಲೇ ಹೋಗಿ ಕಾಲೇಜ್ ಇದು ಸ್ಕೂಲ್ ಹತ್ರ ಹೋಗ್ತೀನಿ ಅಂತಾನೆ. ಅಪ್ಪ ನಾವೆಲ್ಲ ಸ್ಕೂಲ್ ಹತ್ರ 10 ಗಂಟೆ ಆದರೂ ಸ್ಕೂಲಿಗೆ ಕರೆಕ್ಟಾಗಿ ಹೋಗಲ್ಲ ನಾವು. ಓಕೆ ಬ್ರೋ, ಆಲ್ ದಿ ಬೆಸ್ಟ್, ಎಕ್ಸಾಮ್ ನಲ್ಲ ಪನ್ನಂಗೋ. ಓಕೆ ಗೈಸ್, ಇವಾಗ ಆ್ಯಕ್ಚುಲಿ ನಾವು ಐಸ್ ಕ್ರೀಮ್ ತಗೊಂಡ್ವಿ. ಇದರಲ್ಲಿ ನೋಡಿ ಈ ಥರ ಇದೆ, ಬಟ್ ಔಟ್ಕಮ್ ನೋಡಿ ಈ ಥರ ಇದೆ. ಆ್ಯಕ್ಚುಲಿ ನನಗೆ ಗೊತ್ತಿರೋಂಗೆ ಇದು ಕರ್ಗೋಗ್ಬಿಟ್ಟಿರುತ್ತೆ, ಅದು ನನಗೆ ಫ್ರೀಸರಲ್ಲಿ ಹಾಕಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಏನು ತಗೊಂಡಿದ್ಯಾ? ಎಲ್ಲಿ ಬಂದು ಎಣ್ಣೆ ಹೊಡಿತಾವ ನೋಡಿ ಗೈಸ್. ಎಣ್ಣೆ ಇಲ್ಲ, ಇದು ಬಂದ್ಬಿಟ್ಟು ಫ್ರೂಟ್ ಬೀರ್ MCS ಅಲ್ಲಪ್ಪ, MCS ನನ್ನ ಬ್ಲಾಗ್ ಇದು. ಇಲ್ಲಿ ಫ್ರೂಟ್ ಬೀರ್, ಬಟ್ ನೋಡೋದಕ್ಕೆ ಫುಲ್ಲು ಡ್ರಿಂಕ್ಸ್ ಥರನೇ ಇದೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಆಗ್ತಾ ಇಲ್ಲ, ಈಸ್ಕೊಂಡಿದ್ದೆ ಕುಡ್ಬಿಡ್ಬೇಕು. ಎಲ್ಲಿ ಅಲ್ಲ ಸೊ ಈಗ ಟೈಮ್ ಬಂದ್ಬಿಟ್ಟು 7:52 ಆಗಿದೆ. ಆ್ಯಂಡ್ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 9 ಕಿಲೋಮೀಟರ್ಸ್ ಇದೆ. ದೇವಸ್ಥಾನದ ರೋಡ್ ಈ ಕಡೆ ತೋರಿಸ್ತಾ ಇದೆ, ಇವಾಗ ಹಿಂಗೆ ಹೋಗಬೇಕು. ಇದು ಆ್ಯಕ್ಚುಲಿ ಧರ್ಮಪುರಿ ವಿಲೇಜ್ ಸೈಡ್ ಒಳಗಡೆಯಿಂದ ಬಂದು ಹಿಲ್ ಟಾಪ್ ಕರ್ಕೊಂಡು ಹೋಗ್ತಾಯಿದೆ. ಓ ಮೈ ಗಾಡ್, ಗಾಡಿ ಇಲ್ಲೇ ಹಾಕ್ಬಿಟ್ಟು ನಡ್ಕೊಂಡು ಹೋಗ್ಬೇಕು ಅನಿಸುತ್ತೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಲ್ಲಪ್ಪ, ಒಬ್ಬರು ಕಣ್ಣೆ ಅಲ್ಲಿದ್ದಾರೆ. ಇವನಿಗೊಂಥರ ನಾಯಿ ಹುಚ್ಚು, ಎಲ್ಲೋದ್ರೂ ನಾಯಿನ ಬಿಡಲ್ಲ ಅಂತ. ಅದು ಬಾಯಿ ಹಾಕರೆ ಗೊತ್ತಾಗುತ್ತೆ. ಬೇಕಿತ್ತೇನೋ ಇವು ನಿನಗೆ. ಅದು ಮೈಂಡ್ ವೈಸ್ ಹೆಂಗಿತ್ತು ಅಂದರೆ ಮೂಸ್ ನೋಡ್ಬಿಟ್ಟು ಎಲ್ಲಿಂದ ಬಂದು ಯಾರಿಗೆ ಶೇಕ್ ಹ್ಯಾಂಡ್ ಕೊಡ್ತಿದ್ಯಾ ನೀನು ಅನ್ನೋ ಥರ ಇತ್ತು. ಅದಕ್ಕೆ ಅಂತೈತಿ. ಯಾವುದು ಆಫ್ ರೋಡಿಂಗ್ ಆಗ್ಬಿಡ್ತಲ್ಲಪ್ಪ ಇದು. ಅಯ್ಯೋ 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 ಯಪ್ಪ. ಓಹೋ ಇಷ್ಟು ದೊಡ್ಡ ಬಂಡೆ. ಓಹೋ ಗೈಸ್, ರೋಡ್ ನೋಡಿ ಗೈಸ್ ಹೆಂಗಿದೆ. ಯಪ್ಪ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಇದು. ವ್ಯೂ ಅಂತೂ ಅಲ್ಟಿಮೇಟು, ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಇಲ್ಲೆಲ್ಲ ಎಕ್ಸ್ಪಲ್ಸು, ಹಿಮಾಲಯನು, ADV ತಗೊಬಂದ್ಬಿಟ್ರೆ ಒಳ್ಳೆ ಮಜಾ, ಸಕ್ಕದಾಗೈತೆ ಆಫ್ ರೋಡಿಂಗ್ಗೆ. ಏನು ಸಕ್ಕದಾಗಿದೆ ವ್ಯೂ ಇಲ್ಲಿಂದ. ನಾನು ತಿಂದಿದ್ದೆಲ್ಲ ವಾಮಿಟ್ ಮಾಡಿಬಿಡ್ತೀನಿ ಅನಿಸುತ್ತೆ, ಹೊಟ್ಟೆ ಹಂಗೆ ಕಲಗಿಸ್ತೈತೆ ನನಗೆ. ಟಪಾಲ್ ಟಿಪಿಲ್ ಅಂತ. ನನ್ನ ವೀಲು ಹಿಂದ್ಗಡೆ ಸ್ಕಿಡ್ ಆಗ್ತೈತೆ. ಓ ಓ ಓ ಓ ಓ ಓ ಸೀರಿಯಸ್ಲಿ ಯಾರಾದರೂ ಆಫ್ ರೋಡಿಂಗ್ ತುಂಬ ಇಷ್ಟ ಅಂದರೆ ಇಲ್ಲಿ ಬನ್ನಿ ಗೈಸ್, ಸಕ್ಕದಾಗಿದೆ ಜಾಗ. ಐ ಲವ್ ದಿಸ್ ರೋಡ್. ಲವ್ಡ್ ದಿಸ್ ಅಲ್ಲ. ಓಯ್ ನಾನೇ ಬಿದ್ದೋದ್ನಲ್ಲಪ್ಪ. ಮಣ್ಣು ಸಕ್ಕದಾಗಿ ಸ್ಕಿಡ್ ಆಯಿತು. ಮಣ್ಣು ಸ್ಕಿಡ್ ಆಗ್ಬಿಡ್ತು, ಗಾಡಿ ಬಕ್ಕೋಗ್ಬಿಡ್ತು ಹಂಗೆ ಫುಲ್ಲು. ಏನಾಗಿಲ್ಲ. ಅಯ್ಯೋ ಫುಲ್ಲು ಉಜ್ಕೊಬಿಡ್ತಲ್ಲೋ ಇಲ್ಲಿ. ಬಿಡು ಬಾ. ಹಾಂ ಅದಲ್ಲ ಏನಾಗಲ್ಲ. ಫುಲ್ ಬಗ್ಗಿಲ್ಲ ಕಣೋ, ಎತ್ಬಿಟ್ಟೆ, ಕಾಲ್ ಮೇಲೆ ಇಟ್ಕೊಬಿಟ್ಟೆ. 3rd ಗೇರಲ್ಲಿ ಬಂದೆ ಅದಕ್ಕೆ. ಅಯ್ಯೋ ಅಯ್ಯೋ ಹೋಗಪ್ಪ. ಏನೋ ಹೇಳಕ್ ಬರ್ತಾನೆ ಅಂತ ನೋಡಿದ್ರೆ ನಾನು ಎಂದಿಲ್ಲ, ಇಲ್ಲಿ ಮಣ್ಣು ಸ್ಕಿಡ್ ಆಗ್ಬಿಡ್ತು. ನಾನು ಆ ಕಡೆಯಿಂದ ಕರೆಕ್ಟಾಗಿ ಬಂದೆ, ಇಲ್ಲಿ ಸ್ಕಿಡ್ ಆಯಿತು. ಅದು ಲೈಟಾಗಿ ಹೆಂಗೆ ಸ್ಕಿಡ್ ಆಯ್ತು ಅಂತಲೇ ಗೊತ್ತಿಲ್ಲ, ಫುಲ್ ಗಾಡಿ ವಾಲ್ಕೊಬಿಡ್ತು. ನಾನು ಬೇರೆ 8 ಕಮ್ಮಿ ಅಲ್ವಾ, ಸಡನ್ನಾಗಿ ಕಾಲಿಡೋಕ್ಕಾಗಲಿಲ್ಲ. ಹೆಂಗೋ ಸದ್ಯ ಸೈಡಲ್ಲಿ ಫೇರಿಂಗ್ ಏನೂ ಆಗಿಲ್ಲ. ಫೇರಿಂಗ್ ಏನಾರು ಹೊಡೆದೋಗಿದ್ದಿದ್ರೆ ಅಷ್ಟೇ ಮುಗೀತು ಕತೆ. ನಾನು ಅಂದ್ಕೊಂಡೆ ಏನಪ್ಪ ಇಷ್ಟು ಈಸಿಯಾಗಿ ಹತ್ತಿದ್ದೀನಿ, ಎಲ್ಲಿ ಬಿದ್ದಿಲ್ವೇ ಅಂತ ಬಾಚ್ಕೊಂಡೆ. ಅದಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಇಲ್ಲೆಲ್ಲ ಬರೀ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಮಾತ್ರ ಅಲ್ಲೇ ಓಡಿಸ್ಕೊ ಬರಬೇಕು. ನಾನು 3rd ಗೇರ್ ಹಾಕ್ಕೊಂಡು ಮಸ್ತಾಗಿ ಬರ್ತಿದ್ದೆ. ಸಡನ್ನಾಗಿ ಗಾಡಿ ಸ್ಲೋ ಆಯಿತು, ಹಂಗೆ ಸ್ಕಿಡ್ ಹೊಡಿತು, ಹಂಗೆ ಮಾಡ್ಕೊಬಿಟ್ಟೆ. ಇಲ್ಲೆಲ್ಲ ಸೋಲೋ ರೈಡೇ ಬೆಸ್ಟು. ಪಿಲಿಯನ್ನೆಲ್ಲ ಕರ್ಕೊಬಂದ್ಬಿಟ್ರೆ ಆಗಲ್ಲ ಹಿಂದ್ಗಡೆ ಕೂರ್ಸ್ಕೊಂಡು ಓಡ್ಸೋಕ್ಕೆ. ಪಿಲಿಯನ್ ಬಂದರೆ ನಡ್ಕೊಂಬರ್ಬೇಕು ಅಲ್ಲಿಂದ. ಕ್ರೇಜಿ ಲೋ, ಅದನ್ನ ನೋಡ್ತಾ ಇದ್ರೆ ನನಗೆ ಏನೋ ಒಳಗಡೆ ಝೂಮ್ ಔಟ್ ಆಗ್ತಿರೋ ಥರ ಐತೆ ತಾನೆ. ಅದು ಇವಾಗ ಟ್ರಾವೆಲ್ ಮಾಡ್ಕೊಂಡು ಬಂದಿರೋ ಆ ಥರ ಕಾಣಿಸ್ತೈತೆ, ಏನೋ ಗೊತ್ತಿಲ್ಲ. ಹಂಗೆ ಆಗ್ತೈತೆ, ಕಣ್ಣೆಲ್ಲ ಒಂಥರ ಆಗ್ತೈತೆ ನನಗೆ. ನಾನು ನೋಡಿಲ್ಲ. ಎಕ್ಸ್ಪಲ್ಸ್ ಇದ್ರೆ ಒಳ್ಳೆ ಮಜಾ ಕಣ ಇಲ್ಲಿ. ADVನೂ ಓಕೆ. ಸೊ
ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಬಂದ್ಬಿಟ್ಟು ಪಾರ್ಟ್ 1 ಆಗಿರುತ್ತೆ ಆ್ಯಂಡ್ ಪಾರ್ಟ್ 2 ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ಸೊ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ಥರ ಅಡ್ವೆಂಚರಸ್ ಬ್ಲಾಗ್ ಎಲ್ಲ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರ್ತಾ ಇರುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬಾಯ್.